ಸೊ ಹೀಗೆ ನಾವು ನೋಡ್ತಾ ಬಂದರೆ ಕನ್ನಡ ಸಾಹಿತ್ಯದಿಂದ ಅನೇಕ ಆದರ್ಶದ ಮಾದರಿಗಳು ನಮಗೆ ಸಿಗುತ್ತವೆ. ಅದನ್ನ ಸರಿಯಾಗಿ ಓದ್ಕೋಬೇಕು. ಇವತ್ತಿಗೆ ಪ್ರಸ್ತುತವಾದದ್ದನ್ನ ನಮ್ಮ ಜನಗಳಿಗೆ ಹೇಳ್ತಾ ಬರಬೇಕು, ನಮ್ಮ ಯುವಕರಿಗೆ ಹೇಳ್ತಾ ಬರಬೇಕು. ಅದರಿಂದ ನಾವು ಖಂಡಿತ ಬೆಳೆಯೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಕನ್ನಡ ಸಾಹಿತ್ಯ ಅಂದ್ರೆ ನನಗಷ್ಟೇ ಅಲ್ಲ, ಯಾರಾದ್ರೂ ಪ್ರೀತಿಸ್ಬೇಕಾಗಿರೋ ಕನ್ನಡ ಸಾಹಿತ್ಯ. ಹೆಮ್ಮೆ, ನಮ್ಮ ಕನ್ನಡ ಸಾಹಿತ್ಯ ಅಂದ್ರೆ ನಮ್ಗೊಂದು ದೊಡ್ಡ ಹೆಮ್ಮೆ ಇದು. ನಾವು ಅಲ್ಲಿಗೆ ಹೋಗ್ಬಿಟ್ಟು ಟೂರಿಂಗ್ ಟಾಕೀಸ್ ಅಲ್ಲಿ ಸಿನಿಮಾ ಎಲ್ಲ ನೋಡಿ ಬರ್ತಾ ಇದ್ವಿ. ಅದೊಂದು ರೋಚಕತೆ ನಮಗೆ, ಒಂದು ಏನೋ ಒಂದು ಸಂಭ್ರಮ ಸಿನಿಮಾ ನೋಡೋದು ಅಂದ್ರೆ. ತೆರೆ ಮೇಲೆ ಈಗೆಲ್ಲ ಸಾಧ್ಯವ? ಹೆಂಗಪ್ಪ ಇವ್ರು ಮಾತಾಡ್ತಾರೆ ಅಂತ ಸಿನಿಮಾ ಟೆಂಟ್ ಪರದೆ ಹಿಂದ್ಗಡೆ ಎಲ್ಲ ಹೋಗಿ ನೋಡಿದ್ದುಂಟು ನಾವು. ಅವೆಲ್ಲ ಅಭಿನಯಿಸಿದಾಗಲೂ ನಾನು ಪಾತ್ರ ಮಾಡಿದ್ದೆ. ಸೊ ಮಾಸ್ತಿಯವರ ಯಶೋಧರ ನಾಟಕದಲ್ಲಿ ಬುದ್ಧನ ಪಾತ್ರ ಮಾಡಿದ್ದೆ ಅವಾಗ ಬೆಂಗಳೂರಲ್ಲಿ. ಬಹಳ ಪ್ರಶಂಸೆ ಬಂತು ಪತ್ರಿಕೆಗಳೆಲ್ಲ. ನಮ್ಮೂರ್ಗೆ ಹೋಗಿ ಬಂದ್ವಿ, ದಿನಾಂಕ ಎಲ್ಲ ತಿಳಿಸ್ಬಿಟ್ವಿ, ಇನ್ನೊಂದು ತಿಂಗಳಿಗೆ ಮಾಡ್ತೀವಿ ಅಂತ ಅವ್ರು ಹಿಂದಕ್ಕೆ ಸರಿದ್ಬಿಟ್ರು. ಅವಾಗ ನನ್ನ ಸ್ಥಿತಿ ಏನಾಗ್ಬೇಕು, ಊರಲ್ಲಿ ಮರ್ಯಾದೆ ಹೊರಟೋಗ್ಬಿಡುತ್ತೆ, ಪೇಪರಲ್ಲಿ ಸುದ್ದಿ ಬಂದ್ಬಿಟ್ಟಿದೆ. ನನ್ನ ಹೆಂಡತಿ ಹೆಸರಲ್ಲಿ, ನನ್ನ ಪತ್ನಿ ಹೆಸರಲ್ಲಿ, ಅದೇ ತಾನೇ ನನ್ನ ಮೊದಲನೇ ಮಗ ಹುಟ್ಟಿದ್ದ ಮೈತ್ರಿ ಅಂತ, ಮೈತ್ರಿ ಆರ್ಟ್ಸ್ ಅಂತ ಒಂದು ಸಂಸ್ಥೆ ಮಾಡಿ ನನ್ನ ಹೆಂಡತಿ ಹೆಸರಲ್ಲಿ ಬ್ಯಾಂಕಿಂದ ಸಾಲ ತಗೊಂಡು ನಾನು ಶೂರಿಟಿ ಕೊಟ್ಟು ಕಡೆಗೆ ಸಿನಿಮಾ ಮಾಡಿದೆ. ಸರ್, ಇದ್ರ ಮಧ್ಯೆ ಸಾಹಿತಿಗಳಾಗಿ ನೀವು ನಡೆದಂತ ಹಾದಿ ಮಧ್ಯದಲ್ಲಿ ಚಿತ್ರರಂಗದ ಕಡೆನೂ ನೀವು ಸ್ವಲ್ಪ ಹೊರಡ್ತೀರಿ, ಕೆಲವು ಸಿನಿಮಾಗಳನ್ನ ನಿರ್ದೇಶನ ಮಾಡ್ತೀರಿ. ಆ ಒಂದು ಬದಲಾವಣೆ ಯಾಕೆ ಅಂತ ತಿಳ್ಕೋಬಹುದು ಸರ್? ನನಗೆ ಸಿನಿಮಾಗಳ ಬಗ್ಗೆ ಮೊದಲಿಂದ ಆಸಕ್ತಿ ಇತ್ತು ನಿಜ. ಈಗ ನಮ್ಮೂರು ಇದೆಯಲ್ಲ, ನಮ್ಮೂರು ಸುತ್ತಮುತ್ತಲ ಹಳ್ಳಿಗಳಿಗೆಲ್ಲ ನಮ್ಮೂರೇ ಬಹಳ ದೊಡ್ಡ ಊರು. ಆದ್ರೆ ನಮ್ಮೂರಲ್ಲಿ ಈ ಟೂರಿಂಗ್ ಟಾಕೀಸ್ ಹಾಕೋದಕ್ಕೆ, ಟೆಂಟ್ ಸಿನಿಮಾ ಹಾಕೋದಕ್ಕೆ ಗ್ರಾಮ ಪಂಚಾಯತಿಯವರು ಅನುಮತಿ ಕೊಡ್ತಿರ್ಲಿಲ್ಲ. ಈ ಹುಡುಗರು ಕೆಟ್ಟೋಗ್ಬಿಡ್ತಾರೆ ಸಿನಿಮಾ ನೋಡಿ, ಅದೊಂದು ಕಲ್ಪನೆ ಇತ್ತು. ಸಿನಿಮಾ ನೋಡಿ ಕೆಟ್ಟೋಗ್ತಾರೆ, ನಾಟಕ ಆಡಿ ಕೆಟ್ಟೋಗ್ತಾರೆ ಅನ್ನೋದೊಂದು ಕಲ್ಪನೆ ಇತ್ತು ಅವರಿಗೆಲ್ಲ. ಹಾಗಾಗಿ ನಮ್ಮೂರಿಗೆ ಗಡಿ ಹತ್ರದಲ್ಲಿ ಒಂದು ಹಾರೋಗೆರೆ ಅಂತ ಒಂದು ಹಳ್ಳಿ ಇದೆ ನಮ್ಮ ಬರಗೂರಿಗೆ. ಅಲ್ಲಿ ಪಂಚಾಯತಿನವರು ಅವರಿಗೆ NOC ಕೊಡ್ತಿದ್ರು. ನಮ್ಮ 5-6 ಕಿಲೋಮೀಟರ್ ಇದೆ ಅದು. ನಾವು ಅಲ್ಲಿಗೆ ಹೋಗ್ಬಿಟ್ಟು ಟೂರಿಂಗ್ ಟಾಕೀಸ್ ಅಲ್ಲಿ ಸಿನಿಮಾ ಎಲ್ಲ ನೋಡಿ ಬರ್ತಾ ಇದ್ವಿ. ಅದೊಂದು ರೋಚಕತೆ ನಮಗೆ, ಒಂದು ಏನೋ ಒಂದು ಸಂಭ್ರಮ ಸಿನಿಮಾ ನೋಡೋದು ಅಂದ್ರೆ. ತೆರೆ ಮೇಲೆ ಈಗೆಲ್ಲ ಸಾಧ್ಯವ? ಹೆಂಗಪ್ಪ ಇವ್ರು ಮಾತಾಡ್ತಾರೆ ಅಂತ ಸಿನಿಮಾ ಟೆಂಟ್ ಪರದೆ ಹಿಂದ್ಗಡೆ ಎಲ್ಲ ಹೋಗಿ ನೋಡಿದ್ದುಂಟು ನಾವು. ಅಷ್ಟು ಮುಗ್ದ್ರು ನಾವು. ಆಗ್ಲೇ ನನಗೆಲ್ಲ ಒಂದು ಸಿನಿಮಾದ ಬಗ್ಗೆ ಆಸಕ್ತಿ ಇತ್ತು. ನಾನು ನಮ್ಮ ಅಣ್ಣ ಜಯರಾಮಪ್ಪ ಅಂತ ಇದ್ದಾರೆ, ಆ ಸಿನಿಮಾದಲ್ಲಿ ಫೈಟಿಂಗ್ ಬರುತ್ತಲ್ಲ, ಹಾಗೇನೆ ಒಂದು ಕಡ್ಡಿ ತಗೊಂಡು ಫೈಟಿಂಗ್ ಎಲ್ಲ ಮಾಡ್ತಿದ್ವಿ ನಾವು. ಹೇರ್ ಕಟ್ಟು ಹೀಗಿರ್ಬೇಕಪ್ಪ ಅಂದ್ರೆ ಇವೆಲ್ಲ ಇವತ್ತು ನೋಡಿದ್ರೆ ತಮಾಷೆ ಅನ್ಸುತ್ತೆ ನಾವೀಗೆಲ್ಲ ಮಾಡಿದ್ವಾ ಅಂತ. ಇದೊಂದು ಆಸಕ್ತಿ ಇತ್ತು ನನಗೆ. ನಾನು 2ನೇ MA ಓದ್ತಿರೋ ಸಂದರ್ಭದಲ್ಲಿಯೇ ಒಂದು ಸಿನಿಮಾಕ್ಕೆ ಚಿತ್ರಕಥೆ ಬರೆದಿದ್ದೆ ನಾನು. ಅದು 5 ದಿನ ಶೂಟಿಂಗ್ ಆಯ್ತು, ಆಮೇಲೆ ನಡೀಲಿಲ್ಲ, ಅದು ಬೇರೆ ವಿಷಯ. ಆಮೇಲೆ ಅನ್ಸಕ್ ಶುರುವಾಯ್ತು, ನನಗೆ ಮೊದಲು ನಟ ಆಗ್ಬೇಕು ಅಂತ ಆಸೆ ಇತ್ತು. ನಾನು ಅನೇಕ ನಾಟಕಗಳನ್ನು ಬರೆದಿದ್ದೆ, ನಾನೇ ಅಭಿನಯಿಸಿದ್ದೆ. ಆಮೇಲೆ ನಾಟಕಗಳಲ್ಲಿ 1-2 ಬಿಟ್ಟು ಯಾವುದನ್ನು ನಾನು ಪ್ರಕಟಿಸಿಲ್ಲ. ಯಾಕೆಂದ್ರೆ ನಾಟಕ ನನ್ನ ಮಾಧ್ಯಮ ಅಲ್ಲ, ನಾನು ಬಹಳ ಕೆಟ್ಟ ನಾಟಕ ಬರೆದಿದ್ದೀನಿ ಅಂತ ನನಗೆ ಗೊತ್ತಾಯ್ತು. ನಾನು ಯಾವಾಗ್ಲೂ ಹೇಳ್ತೀನಿ, ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕು. ನಾವು ಬರೆದಿದ್ದೆಲ್ಲ ಅತ್ಯುತ್ತಮ ಅಂತ ತಿಳ್ಕೊಳ್ಳೇಬಾರ್ದು. ನಾನು 8 ನಾಟಕ ನಾನು ಪ್ರಕಟಣೆ ಮಾಡಿಲ್ಲ. 8 ನಾಟಕ ನನ್ನ ಹತ್ರ ಇದ್ದವು. ಯಾಕೆಂದ್ರೆ ನಂದಲ್ಲ ಅದು. ನಾನು ಕವನ ಬರೀಬೋದು, ಕಥೆ ಕಾದಂಬರಿ ಬರೀಬೋದು, ವಿಮರ್ಶೆ ಬರೀಬೋದು, ಅದು ನಂದಲ್ಲ ಅಂತ ಬಿಟ್ಟವನು. ಆದ್ರೆ ಅವೆಲ್ಲ ಅಭಿನಯಿಸಿದಾಗಲೂ ನಾನು ಪಾತ್ರ ಮಾಡಿದ್ದೆ. ಸೊ ಮಾಸ್ತಿಯವರ ಯಶೋಧರ ನಾಟಕದಲ್ಲಿ ಬುದ್ಧನ ಪಾತ್ರ ಮಾಡಿದ್ದೆ ಅವಾಗ ಬೆಂಗಳೂರಲ್ಲಿ. ಬಹಳ ಪ್ರಶಂಸೆ ಬಂತು ಪತ್ರಿಕೆಗಳೆಲ್ಲ. ಆಮೇಲೆ ಅನ್ಸಕ್ ಶುರುವಾಯ್ತು, ನನ್ನ ನಟ ಆಗೋ ಬದಲು ನಿರ್ದೇಶಕ ಆದ್ರೆ ನಾನು ಅವಾಗ ಇದ್ರ ನಿಯಂತ್ರಣದ ಜಾಗದಲ್ಲಿ ಇರ್ತೀನಿ. ನಾನು ನಿರ್ದೇಶಕನಾಗಿ ಅವಾಗ ನನಗೆ ಹೆಚ್ಚು ಸ್ವಾತಂತ್ರ್ಯ ಇರುತ್ತೆ. ನಾನು ಏನನ್ನಾದ್ರೂ ಹೇಳ್ಬೋದು. ಸಾಹಿತ್ಯದಲ್ಲಿ ಏನು ಹೇಳ್ತಿದ್ದೆ ಅದನ್ನ ಸಿನಿಮಾ ಮಾಧ್ಯಮದ ಮುಖಾಂತರ ಹೇಳ್ಬೋದು ಅಂತ ಅನಿಸಿ ಸಿನಿಮಾ ಕ್ಷೇತ್ರವನ್ನು ನಾನು ಪ್ರವೇಶ ಮಾಡಿದೆ. ಸಾಕಷ್ಟು ಕಷ್ಟ ನಷ್ಟಗಳನ್ನೂ ಅನುಭವಿಸಿದೆ. ಆದ್ರೆ ಎಲ್ಲಿ ಸೋತೆ ಅಲ್ಲೇ ಗೆಲ್ಲಬೇಕು ಅಂತ ಇಲ್ಲಿವರೆಗೂ ನಾನು ನಡ್ಕೊಂಡ್ ಬಂದಿದ್ದೀನಿ. ಸರಿ, ಅದೆಷ್ಟು ಪ್ರಶಸ್ತಿಗಳು, ಅದೆಷ್ಟು ಪ್ರಶಂಸೆಗಳು. ನಿಮ್ಮ ಮೇಷ್ಟ್ರಗಳ ಬಗ್ಗೆ ಹೇಳಿದ್ರಿ ಸರ್. ನಿಮ್ಗೆ ಇವಾಗ್ಲೂ ಒಂದ್ಸತಿ ನೆಲಕ್ಕೆ ಹಾಕಿದ್ರೆ ಅದೊಂದು ಪ್ರಶಂಸೆ ನಿನ್ನ ಒಂಥರ ಜೀವನದಲ್ಲಿ ಒಂದು ಉತ್ಸಾಹದ ಚಿಲುಮೆಯನ್ನ ಮತ್ತೆ ಪಡೆಯೋ ಮಾಡುತ್ತೆ ಸರ್. ಈಗಿನ ಜನರೇಷನ್ ಅಲ್ಲಿ ಕೂಡ ತುಂಬಾ ಡಿಪ್ರೆಷನ್ ಹೋಗುವಂತ ಮಕ್ಳಿದ್ದಾರೆ. ಒಂದ್ SSLC ಫೇಲ್ ಆಗಿದ್ದು ಅಂದ ತಕ್ಷಣ ಆತ್ಮಹತ್ಯೆ ಅನ್ನೋ ನಿರ್ಧಾರ,
ಯಾವ್ದೋ ಒಂದು ಸಣ್ಣ ಸೋಲನ್ನು ಕೂಡ ಅವರು ನೋಡೋದಕ್ಕೆ ತುಂಬಾ ಹಿಂಜರಿತಾ ಇದ್ದಾರೆ. ಇಂಥವ್ರಿಗೆ ನಿಮ್ಮ ಆ ಒಂದು ನೆನಪಿನ ಮೂಲಕ ಆತ್ಮಸ್ಥೈರ್ಯ ತುಂಬುವಂತ ಒಂದಷ್ಟು ಮಾತು ಸರ್. ಈಗ ಯುವಕರಿಗೆ ಆತ್ಮಸ್ಥೈರ್ಯ ಅಥವಾ ಇವತ್ತಿನ ಪೀಳಿಗೆಗೆ ಆತ್ಮಸ್ಥೈರ್ಯ ತುಂಬಬೇಕು ಏನ್ ಹೇಳ್ತೀರಿ ಅನ್ನೋ ನಿಮ್ ಪ್ರಶ್ನೆಗೆ ಉತ್ತರ ಕೊಡಕ್ ಮುಂಚೆ ಸಿನಿಮಾ ಮಾಡಕ್ ಹೋಗಿ ನಾನು ಎಂತ ಸ್ಥಿತಿಗೆ ಬಂದಿದೆ ಅನ್ನೋದನ್ನು ಹೇಳ್ಬಿಡ್ತೀನಿ. ನಾನು ಮೊದಲನೇ ಸಿನಿಮಾನೇ ಯಾರೋ ನಮ್ಮ ಸ್ನೇಹಿತರು ನಿರ್ಮಾಪಕರಾಗ್ತೀವಿ ಅಂತ ಬಂದ್ರು, ಪ್ರಕಟಣೆ ಕೊಟ್ಬಿಟ್ವಿ. ನಮ್ಮೂರಲ್ಲೇ ಮಾಡ್ಬೇಕು ಅಂತ ಹಠ ನನಗೆ. ಅದನ್ನ ನಮ್ಮೂರ್ಗೆ ಹೋಗಿ ಬಂದ್ವಿ, ದಿನಾಂಕ ಎಲ್ಲ ತಿಳಿಸ್ಬಿಟ್ವಿ, ಇನ್ನೊಂದು ತಿಂಗಳಿಗೆ ಮಾಡ್ತೀವಿ ಅಂತ ಅವ್ರು ಹಿಂದಕ್ಕೆ ಸರಿದ್ಬಿಟ್ರು. ಅವಾಗ ನನ್ನ ಸ್ಥಿತಿ ಏನಾಗ್ಬೇಕು, ಊರಲ್ಲಿ ಮರ್ಯಾದೆ ಹೊರಟೋಗ್ಬಿಡುತ್ತೆ, ಪೇಪರಲ್ಲಿ ಸುದ್ದಿ ಬಂದ್ಬಿಟ್ಟಿದೆ. ನನ್ನ ಹೆಂಡತಿ ಹೆಸರಲ್ಲಿ, ನನ್ನ ಪತ್ನಿ ಹೆಸರಲ್ಲಿ, ಅದೇ ತಾನೇ ನನ್ನ ಮೊದಲನೇ ಮಗ ಹುಟ್ಟಿದ್ದ ಮೈತ್ರಿ ಅಂತ, ಮೈತ್ರಿ ಆರ್ಟ್ಸ್ ಅಂತ ಒಂದು ಸಂಸ್ಥೆ ಮಾಡಿ ನನ್ನ ಹೆಂಡತಿ ಹೆಸರಲ್ಲಿ ಬ್ಯಾಂಕಿಂದ ಸಾಲ ತಗೊಂಡು ನಾನು ಶೂರಿಟಿ ಕೊಟ್ಟು ಕಡೆಗೆ ಸಿನಿಮಾ ಮಾಡಿದೆ. ಸಿನಿಮಾ ಆರ್ಥಿಕವಾಗಿ ಲಾಭ ಮಾಡಲಿಲ್ಲ, ಅವಾರ್ಡ್ಗಳು ಬಂದು, ಆಮೇಲೆ ಅದನ್ನ ತೀರ್ಸೋದಕ್ಕಾಗಿ ಒಂದು 10-12 ವರ್ಷ ನಾವು ಕಷ್ಟಪಟ್ಟಿದ್ದೀವಿ. ಈ ಕಷ್ಟದ ಒಳಗಡೆ ಭಾಗಿಯಾದ ನನ್ನ ಪತ್ನಿಯನ್ನ, ಮಕ್ಕಳನ್ನ ನಾನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಳೇಬೇಕು. ಅವರ ಸಹಕಾರ ಇದೆಯಲ್ಲ, ಅದು ಬಹಳ ದೊಡ್ಡದು. ಅದು ನಿಜ ಹೇಳೋದಾದ್ರೆ, ಅವ್ರ ಹಿಂದೆ ಇದ್ರೆ ನಾನು ಮೇಷ್ಟ್ರುಗಳು ಹೇಳಿದೆ, ತಾಯಿ ತಂದೆ ಹೇಳಿದೆ, ಇವ್ರನ್ನ ಹೇಳದೆ ಇದ್ರೆ ನಾನು ಮುಂದಕ್ಕೆ ಬಂದೆ ಅನ್ನೋದಕ್ಕೆ ಅರ್ಥನೇ ಇಲ್ಲ ಅನ್ಕೊಂಡಿದ್ದೀನಿ ನಾನು. ಸೊ ಹಾಗಾದ್ರೆ ಆ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗ್ಬಿಡ್ಬೋದಿತ್ತಲ್ಲ. ಯಾಕೆ ಹೋಗ್ಲಿಲ್ಲ ಅಂದ್ರೆ ಗೆಲ್ಬೇಕು, ಸೋತ ಕಡೆ ಗೆಲ್ಬೇಕು. ಇವತ್ತಿನ ಪೀಳಿಗೆಗೆ ಅದೇ ನಾನು ಹೇಳೋದು. ಅನ್ನಿಸ್ಬಿಡುತ್ತೆ ನಮ್ಗೆಲ್ಲೋ ಒಂದ್ ಕಡೆ, ಏನಪ್ಪಾ ಇದು ಯಾಕೆ ಬೇಕು ಈ ಜೀವನ, ಈ ತರ ಸ್ಥಿತಿ ಇದೆಯಲ್ಲ ಅಂತ ಅನ್ಸುತ್ತೆ. ಅವಾಗ ಒಂದು ಕ್ಷಣ ನಾವು ಯೋಚನೆ ಮಾಡ್ಬೇಕು, ಇಲ್ಲ ಗೆಲ್ಲೋದಕ್ಕೆ ಸಾಧ್ಯ. ಎಷ್ಟು ಜನ, ನಾವು ಅಷ್ಟೇ ಎಲ್ಲ ಕಷ್ಟಪಟ್ಟಿರೋದು, 1000 ಜನ ಕಷ್ಟಪಟ್ಟಿದ್ದಾರೆ, ನಾನು ಮುಂದಕ್ಕೆ ಬರ್ಬೇಕು ಹೇಗಾದ್ರೂ ಅನ್ನೋದು ಒಂದು. ಅವ್ರ ಮನಸ್ಸನ್ನು ನಿಯಂತ್ರಣಕ್ಕೆ ತಗೋಬೇಕು. ಇನ್ನೊಂದು, ಹಿರಿಯರಾದಂಥವ್ರು ಯುವಕರ ಜೊತೆ ಹೆಚ್ಚು ಸಂಪರ್ಕ ಇಟ್ಕೋಬೇಕು. ಅದು ಎಲ್ಲೋ ಒಂದ್ ಕಡೆ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ. ನಿಮ್ಗೆ ನನ್ನ ಬಗ್ಗೆ ನಾನೇ ಹೇಳ್ಕತೀನಿ ಅಂತ ಅನ್ಸಿದ್ರೆ ದಯವಿಟ್ಟು ಕ್ಷಮಿಸಿ. ಆದ್ರೆ ನಾನು ಹೆಚ್ಚು ಇವತ್ತಿಗೂ ಸಂಪರ್ಕದಲ್ಲಿರೋದು ಯುವಕರ ಜೊತೆನೆ. ನನ್ನ ಮನೆಗೆ ಅನೇಕರು ಬರ್ತಾ ಇರ್ತಾರೆ, ಯುವಕ ಮೇಷ್ಟ್ರುಗಳಿದ್ದಾರೆ, ನನ್ನ ಹಳೆ ವಿದ್ಯಾರ್ಥಿಗಳಿದ್ದಾರೆ. ನಿರಂತರವಾಗಿ ನನ್ನ ವಯಸ್ಸಿನವರಿಗಿಂತ ಹೆಚ್ಚಾಗಿ, ಹಾಗೆ ನೋಡೋದಾದ್ರೆ ನನ್ನ ವಯಸ್ಸಿನವ್ರ ಜೊತೆಗೆ ನಾನು ತುಂಬಾ ಆತ್ಮೀಯ ಸಂಪರ್ಕ ಅಂತಲ್ಲ, ಆತ್ಮೀಯರೇ ಎಲ್ಲ ಹಲೋ ಅಂದ್ಕೊಂಡಿರ್ತೀವಿ. ಎಷ್ಟೋ ಸಾರಿ ಸಾಹಿತ್ಯದ ಬಂದಾಗ ಏನೋ ಮಾತಾಡ್ತೇವೆ, ಆದ್ರೆ ಯುವಕರ ಜೊತೆ ನಾನು ಹೆಚ್ಚು ಸಂಪರ್ಕದಲ್ಲಿದ್ದೇನೆ. ಅವ್ರಿಗೆ ಅನೇಕ ಸಂದರ್ಭದಲ್ಲಿ ಅವ್ರು ಹೇಳ್ತಿರ್ತಾರೆ, ನಿಮ್ ಮನೇಲಿ ಕೂತ್ರು ಒಂದು ಪಾಠ ಕೇಳ್ತೀವಿ ಸರ್ ನಾವು ಅಂತ ಇರ್ತಿರ್ತಾರೆ. ನೀವು ಯಾವಾಗ ಅವ್ರ ಜೊತೆ ಒಂದು ಸಂಪರ್ಕ ಇಟ್ಕೋತೀರಿ, ಅನುಭವಗಳನ್ನು ಹೇಳ್ತೀರಿ, ಧೈರ್ಯ ತುಂಬ್ತೀರಿ, ನಿಮಗೂ ಸಾಧ್ಯ ಅಂತೀರಿ, ಅವ್ರಿಗೊಂದು ಆತ್ಮಸ್ಥೈರ್ಯ ಬರುತ್ತೆ. ಇದು 2 ಪೀಳಿಗೆ ನಡುವೆ ಒಂದು ಕಂದಕ ನಿರ್ಮಾಣ ಆಗ್ತಿದೆ ಇವತ್ತು. ಅದೊಂದು ದೊಡ್ಡ ಸಮಸ್ಯೆ. ಅದನ್ನ ಹಿರಿಯರಾದಂಥವ್ರು ತುಂಬಿಕೊಡ್ಬೇಕಾಗಿದೆ, ಅವ್ರ ಜೊತೆ ಹೆಚ್ಚು ಕಾಲ ಕಳಿಬೇಕಾಗಿದೆ, ಧೈರ್ಯ ತುಂಬಬೇಕಾಗಿದೆ. ಅವರು ಸಹ ನಮ್ಮ ದೇಶದಲ್ಲಿ ಏನೇನೆಲ್ಲ ಆಗ್ತಾ ಬಂತಪ್ಪ, ಎಂತೆಂಥವರಿದ್ರು, ಕಷ್ಟ ಅನುಭವಿಸಿಯೂ ಗೆದ್ದವರಿದ್ದಾರೆ ಅನ್ನುವಂಥ ಒಂದು ಮನೋಧರ್ಮಕ್ಕೆ ಬರಬೇಕಾಗಿರುತ್ತೆ. ಇದರಿಂದ ನಾವು ಆತ್ಮಸ್ಥೈರ್ಯ ಕಳ್ಕೊಳ್ಳದೆ ನಾವು ಎಲ್ಲೋ ಒಂದ್ ಕಡೆ ಸಲ್ಲದ ಕ್ರಿಯೆಗಳಿಗೆ ಹೋಗದೆ, ಅಂದ್ರೆ ಕೆಲವರು ಆತ್ಮಹತ್ಯೆ ಮಾಡ್ಕೊತಾರೆ. ಕೇಳ್ತಾ ಇದ್ರೆ ಬಹಳ ನೋವಾಗ್ಬಿಡುತ್ತೆ. ಆತ್ಮಹತ್ಯೆ ಮಾಡ್ಕೊಳ್ಳೋರು ಎಷ್ಟು ಜನ ಕೇಳ್ತೀರಿ, ಹತ್ಯೆ ಮಾಡೋರು ಎಷ್ಟು ಜನ ಕೇಳ್ತೀರಿ. ನನಗೆ ಈ ಹತ್ಯೆ ಮತ್ತು ಆತ್ಮಹತ್ಯೆ ಈ ದೇಶದಲ್ಲಿ ದೊಡ್ಡ ಆಘಾತ ಉಂಟು ಮಾಡ್ತಿದೆ. ನಾವು ವಾಹಿನಿಗಳನ್ನು ನೋಡಿದಾಗ, ಪತ್ರಿಕೆಗಳನ್ನು ನೋಡಿದಾಗ, ಅದರಿಂದ ಹೊರಗಡೆ ಬರೋಕ್ ಸಾಧ್ಯ ಅಂದ್ರೆ ಒಂದು ಪೀಳಿಗೆ ಇನ್ನೊಂದು ಪೀಳಿಗೆ ಮಧ್ಯೆ ಒಂದು ಸಂಪರ್ಕ ಉಂಟಾಗಬೇಕು. ಅದು ಕುಟುಂಬಗಳಲ್ಲೂ ನಡಿಬೇಕು, ಅದು ಸಮಾಜದಲ್ಲೂ ನಡಿಬೇಕು. ಇದು ಪರಿಹಾರಗಳಲ್ಲಿ ಇದು ಒಂದು ಅಂತ ನಾನು ಅಂದ್ಕೊಂಡಿದ್ದೇನೆ. ಯುವಕರು ಯಾವತ್ತೂ ಧೈರ್ಯಗೆಡಬೇಡಿ. ನೀವು ಒಂದಲ್ಲ ಒಂದ್ ದಿವಸ ಒಳ್ಳೆ ದಿನ ಬರುತ್ತೆ. ಆದ್ರೆ ನಾವು ನಮ್ಮ ಪ್ರಯತ್ನ ಮಾಡ್ತಿರ್ಬೇಕು, ಪ್ರಯತ್ನವನ್ನ ಕೈ ಬಿಡಬಾರದು. ಇದೇ ನಾನು ನಮ್ಮ ಯುವಕರಿಗೆ ಹೇಳುವಂತ ಸಲಹೆ ಅಂತ ಹೇಳ್ತೀನಿ, ನಾನು ಸಂದೇಶ ಅಂತ ಹೇಳೋದಿಲ್ಲ.